ಮಾಡಿಸ್ಬೇಕು ಅಂದ್ರೆ ಛಲ ಥರ ಇದೆ. ಮೈಸೂರಲ್ಲಿ ಇರಲಿಲ್ಲ, ಬೆಂಗಳೂರಿಲ್ಲ. ಸರಿ ಬೆಂಗಳೂರಿಗೆ ಹೊಟ್ಟೋದೆ ಸೈಕಲ್ ತೊಗೊಂಡು ಸೈಕಲ್ ತಗೊಂಡು ಹಾಂ 2 ದಿವಸ ಆಯಿತು. ಮಧ್ಯ ಮಂಡ್ಯದಲ್ಲಿ ಆಲ್ಟ್ ಮಾಡಿದ್ದೆ. 2ನೇ ದಿವಸ ಬೆಂಗಳೂರು ಹೊಟ್ಟೋದೆ. ಪಾಸ್ಪೋರ್ಟ್ ಆಫೀಸ್ ಹತ್ರನೇ ಹೊಟ್ಟೋದೆ, ಕತ್ಲೆ ಆಗ್ಬಿಡ್ತು. ಸರಿ ಅಲ್ಲಿ ಯಾವುದೊಂದು ದೇವಸ್ಥಾನದಲ್ಲಿ ಮಲಗಿದ್ದು. ಬೆಳಗ್ಗೆ ತೆಗೆಯೋತ್ತಿಗೆ ಕರೆಕ್ಟಾಗಿ ಅಲ್ಲಿ ಹೋಗಿ ಅವ್ರಿಗೆ ಹೇಳಿದೆ, ಸೈಕಲಲ್ಲಿ ಬಂದಿದ್ದೀನಿ, ನನಗೆ ಪಾಸ್ಪೋರ್ಟ್ ಮಾಡಿಕೊಡಿ, ಶ್ರೀಲಂಕಾಗೆ ಹೋಗಬೇಕು ಅಂತ. ನೋಡಿದ ತಕ್ಷಣ ಅವರು ಸೈಕಲಲ್ಲಿ ಬಂದಿದ್ದೀರಾ, ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ ರಿಸೆಪ್ಷನಲ್ಲಿ ಅವರು ನಿಮಗೆ ಬೇಗ ಮಾಡ್ಕೊಡ್ತಾರೆ. ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಅವರು ಸೈಕಲ್ ನೋಡ್ಬಿಟ್ಟು ಇವ್ರಿಗೆ ಮಾಡ್ಕೊಡಿ ಅಂದ್ಬಿಟ್ಟು ಅರ್ಧ ಗಂಟೆಲಿ ನಮಗೆ ಪಾಸ್ಪೋರ್ಟ್ ಮಾಡಿಕೊಟ್ಟೇ ಬಿಟ್ಟು. ನೋಡಿ, ಅಧಿಕಾರಿಗಳು ಇಂಥ ಒಳ್ಳೆಯವರು ಇರ್ತಾರೆ, ಕೆಲವು ಕೆಟ್ಟವರು ಇರ್ತಾರೆ ಅದಕ್ಕೆ ಇದು ನೀವೇ ಸಾಕ್ಷಿ. ಹಾಂ ಅಧಿಕಾರಿಗಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಮಾಜ ತಿದ್ಬೋದು ಅನ್ನೋದು ಇದೊಂದು ಉದಾಹರಣೆ. ಪೊಲೀಸ್ನವರು ನಿಮ್ದು ಸರಿಯಾಗಿ ಅಡ್ರೆಸ್ ಇಲ್ಲ ಅಂದ್ಬಿಟ್ಟು ಇವ್ರು ತಡೆ ಹಾಕ್ಬಿಟ್ಟಿದ್ರು. ನನ್ನ ತಮ್ಮನ ಪೊಲೀಸು, ಅವನು ಫೋನ್ ಮಾಡಿದ್ರು ಕೂಡ ನಾನು ಸಬ್ ಇನ್ಸ್ಪೆಕ್ಟರ್, ನನಗೆ ಕೊಟ್ಟಿಲ್ಲ ಪಾಸ್ಪೋರ್ಟು ಅಂದ್ಬಿಟ್ಟು. ಸರಿ ಬಿಡಿ, ನೀವು ಬೇರೆ ದಾರಿ ಹುಡುಕ್ತೀನಿ ಅಂದ್ಬಿಟ್ಟು ಆಗ ದಪ್ಪೆದಾರನ್ನ ಕೇಳಿದೆ, ಇನ್ನು ಬೇರೆ ಮಾರ್ಗ ಹೆಂಗೆ ಅಂತ. ಇವಾಗ ಎಲ್ಲಿದ್ದೀರಾ ಅಂದರು, ಮೈಸೂರಲ್ಲಿದ್ದ ಪಾಠಶಾಲೆಯಲ್ಲಿ, ಸಂಸ್ಕೃತ ಪಾಠಶಾಲೆಯಲ್ಲಿ. ಆಗ ಅಲ್ಲಿ ಅಡ್ರೆಸ್ ಕೊಟ್ಟು ಅವಾಗ ತಿರ್ಗಾ ಸೈಕಲಲ್ಲಿ ಹೋದೆ. ತಿರ್ಗಾ ಸೈಕಲ್ ಹೋಗಿ ಒಂದು ಅಕೌಂಟ್ ಮಾಡ್ಕೊಂಬನ್ನಿ ಅಂದರು. ಈ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಕೊಂಡು ಮೈಸೂರಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ತಿರ್ಗಾ ಸೈಕಲಲ್ಲಿ ಹೋಗಿ ಅದನ್ನು ಕೊಟ್ಟು ಮಾಡಿಸ್ಕೊಂಡು. ಆಮೇಲೆ ನಾನು ನಿಮ್ಗೊಂದು ಕೇಳಿದೆ, ಈ ಸಂಘ ಸಂಸ್ಥೆಗಳು ನಿಮ್ಮನ್ನು ಗುರುತಿಸಿದೆಯಾ ಅಂತ. ಯಾರನ್ನ ಗುರುತಿಸಿದ್ದೀರಾ ನಿಮಗೆ? ಸಂಘ ಸಂಸ್ಥೆಗಳು ಅಂದರೆ ಅವರೆಲ್ಲ ಬಂದು ಮಾತಾಡಿಸಿ ಗೌರವ ಮಾಡ್ತಾರೆ, ಹಾರ ಹಾಕ್ತಾರೆ, ಬೇಸ್ ಪರಲ್ಲ ಅಂತ ಹೊಗಳಿದ್ರು. ನಂಜನಗೂಡು ತಾಲೂಕಲ್ಲಿ ಇರೋವಂಥವ್ರು ನಮ್ಮ ಶಾಸಕರನ್ನೇ ಡಿ.ಟಿ. ಜಯಕುಮಾರ್ ಅಂತಿದ್ರು, ಮಿನಿಸ್ಟರ್ ರೇಷ್ಮೆ ಸಚಿವರಾಗಿದ್ರು. ಅವರೇನೆ ಎಷ್ಟು ಕೊಟ್ಟಿದ್ರು ಗೊತ್ತಾ? 100 ರೂಪಾಯಿ ಕೊಟ್ಟಿದ್ರು. ಆಗ 100 ರೂಪಾಯಿ. ಯಾವುದ್ರಲ್ಲಿ? ಯಾವ ಇಸ್ವಿಲಿ? 88ರಲ್ಲಿ. ಅಲ್ಲಿಗೆ 1000 ರೂಪಾಯಿ ಸಮಾನ ಅದು ಇವತ್ತಿಗೆ ಅಲ್ವಾ? ಆದರೆ ಒಂದು ಗಣಪತಿ ಕೂರ್ಸೋ ಅಂತ ಪೂಜೆ ಮಾಡ್ತಿರಲ್ಲ, ಅವರು 500 ರೂಪಾಯಿ ಕೊಟ್ಟೆ. ಗಣಪತಿ ಪೂಜೆ ಆ ಕಾಲದಲ್ಲೇ 1980 ಗಣಪತಿ ಪೂಜೆ ಮಾಡ್ತಿದ್ವಲ್ಲ, ಆ ಸಂಘದವರು 500 ಕೊಟ್ಟರು. ಶಾಸಕರು ಬರೀ 100 ಕೊಟ್ಟರು. ಅಲ್ಲಿಗೆ 5000 ಸಮ ಆಯ್ತು. ಇವ್ರು ಕೊಟ್ಟಿದ್ದು 1000 ಸಮ ಆಯ್ತು. ಆಮೇಲೆ ಮ್ಯಾನೇಜರು, ಆಮೇಲೆ ಸುಜಾತ ಮಿಲ್ ಅಂತಿತ್ತು, ಅವರು 500 ರೂಪಾಯಿ ಕೊಟ್ಟಿದ್ರು. ಆಮೇಲೆ E.R. ಶಂಕರ್ ಅಂತಿದ್ರು, ಅವರು 5 ರೂಪಾಯಿ ಕೊಟ್ಟಿದ್ರು. ಅವರು ಮುನ್ಸಿಪಲ್ ಪ್ರೆಸಿಡೆಂಟು. ಇಲ್ಲ, ಇವೆಲ್ಲ ಬೇಕಾಗುತ್ತೆ. ಯಾಕಂದರೆ ತಮ್ಮ ನೆನಪುಗಳಿಗೆ ಯಾರನ್ನ ಮಾಧ್ಯಮದವ್ರು ಕರೆದು ಇದನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರಾ? ಈ ಥರ ಮಾತಾಡ್ಸಿಲ್ಲ. ಹೆಂಗೆ ಮಾತಾಡಿಸ್ಬೇಕು ಅನ್ನೋ ಮೆಥಡೇ ಗೊತ್ತಿಲ್ಲ. ಕೆಲವು ವಿಚಾರಗಳು ದಾರುಣ. ಇದು ಇನ್ನು ನಮ್ಮ ರಾಜ್ಯದ ದಾರುಣ ಇದು ನಿಜವಲ್ಲೂ. ಯಾಕೆಂದ್ರೆ ಒಬ್ಬ ತಾವು ಕ್ರೀಡಾಪಟು ಇದ್ದಂಗೆ ನಮ್ಮ ದೇಶಕ್ಕೆ ಆಸ್ತಿ. ನಿಮ್ಮನ್ನು ಕಾಪಾಡ್ಕೊಬೇಕು ನಾವೆಲ್ಲ. ಈಗಲೂ ಜಪಾನ್ಗೆ ಹೋಗ್ತೀನಿ ಅಂದರೆ ಏನಾದರೂ ಗೊತ್ತಾ? ನೀವು ಹೋಗೋಕ್ಕಾಗಲ್ಲ ಹಂಗೆ ಫಸ್ಟೇ ಮೈನಸ್ ಪಾಯಿಂಟ್ ಹೇಳ್ತಾರೆ. ಏನು ಮೈನಸ್ ಪಾಯಿಂಟು ಅಂದರೆ ನಿಮಗೆ ಭಾಷೆ ಬರಲ್ಲ. ಅಯ್ಯೋ ರೀ, ಆಯ್ತಾ? ಆಮೇಲೆ ಇನ್ನೇನು ಸಮಸ್ಯೆ? ಆಯಿತು, ನೀವು ಹೋಗಿ ಬಂದಿದ್ದೀರಲ್ಲ ಈಗ. ದುಡ್ಡಿಲ್ಲ ಮುಖ್ಯವಾಗಿ. 2. 3ನೇ ಪಾಯಿಂಟು, ನಿಮ್ಗೆ ಅಷ್ಟು ದೂರ 65 ವರ್ಷ ಆಗಿದೆ, ಸೈಕಲ್ ಹೊಡೆಯೋಕ್ಕಾಗಲ್ಲ. ಎಲ್ಲ ಅವರೇ ತೀರ್ಮಾನ ತಗೊಂಡ್ಬಿಡ್ತಾರೆ. ನಾವು ಒಂದೊಂದಾಗಿ ಬಿಡಿಸ್ತೆ. ಏನಿಲ್ಲ ಅಂದರೆ ದುಡ್ಡಿಲ್ಲ ಅಂದ್ರೆ ನಮ್ಮ ಅಕ್ಕನ ಮಗ ಹೇಳಿದೆ, ಎಷ್ಟಾಗುತ್ತೆ ಖರ್ಚು? 2 ಲಕ್ಷ ಅಂತ. 4 ಲಕ್ಷ ನಾ ಕೊಡ್ತೀನಿ, ಅವ್ರನ್ನ ಕಳಿಸ್ಬೋದು. ಈಗ ದುಡ್ಡಿನ ಸಮಸ್ಯೆ ಮುಗೀತು. ಕೊಡಲ ಈಗಲೇ ಅಂತಂದ ಅಧಿಕಾರಿಗಳಿಗೆ. ಅಲ್ಲೇನು ಯೂತ್ ಹಾಸ್ಟೆಲ್ ಅವ್ರಿಗೆ, ಯೂತ್ ಹಾಸ್ಟೆಲ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಅಂತ ಅವ್ರಿಗೆ. ಆಗಂದ ತಕ್ಷಣ ದುಡ್ಡು ಒಂದು ಇದ್ಬಿಟ್ರೆ ಆಗತ್ತ ಅಂತ ಈಗ ಅಂತ. ಇನ್ನೇನಿರ್ಬೇಕು? ಅವು ಹೆಲ್ತ್ ಸರಿಯಾಗಿರ್ಬೇಕು. ಹೆಲ್ತ್ ಎಲ್ಲ ಚೆಕ್ ಮಾಡಿ ಇರಲ್ಲ ನೋಡಿ ಅಂತಂದ್ರೆ ಅಲ್ಲ, ಈಗ ಮಾಡಿಸ್ಬೇಕು. ಇಂಥ ನಾ ಹೇಳಿದ ಕಡೆನೇ ಮಾಡಿಸ್ಬೇಕು ಅಂದ್ರು. ಮೈಸೂರಲ್ಲಿ SGS ಆಸ್ಪತ್ರೆ ಅಂತಿದೆ, ಅಲ್ಲಿ ಹೋಗಿ ಡಯಾಗ್ನೋಸ್ಟಿಕ್ ಅಲ್ಲಿ ಟೆಸ್ಟ್ ಮಾಡಬೇಕು ಅಂದ್ರು. ತಕ್ಷಣ ಹೋಗಿ ಮಾಡಿಸ್ತಾ. ಯಾರೋ ನಮ್ಮ ಆಶ್ರಮದವರು ಇದರಲ್ಲಿ ಮೈಸೂರಲ್ಲಿ ಮಠದ ಎದುರುಗಡೆ ಒಂದು ನಿತ್ಯಾನಂದ ಆಶ್ರಮ ಅಂತ, ಒಬ್ಬರು ಮೇಡಮ್ ಇದ್ದಾರೆ, ಅವರು 1000 ರೂಪಾಯಿ ಕೊಟ್ಟರು, ತಗೊಳ್ಳಿ ಮಾಡಿಸಿ ಇಂಟ್ರೆಸ್ಟ್ ಮಾಡ್ತೀನಿ ಬಿಟ್ಟು. ತಕ್ಷಣ ಅಲ್ಲಿ ಹೋಗಿ ಮಾಡಿಸಿದ್ರೆ ಎಲ್ಲ ಆರೋಗ್ಯದ್ದು ನಿಲ್ ಅಂತ ಬಂತು. ಶುಗರು BP ಏನೂ ಇಲ್ಲ. ಆಮೇಲೆ ನನಗನ್ಸುತ್ತೆ ನೀವೆಲ್ಲ ದೈವಾಂತ ಸಬ್ಬು ಅಂತ ಕಾಣುತ್ತೆ. ಇವತ್ತು ನಂಜನಗೂಡು ತಾಲೂಕಲ್ಲಿ ನಂಜುಂಡೇಶ್ವರನ ಒಂದು ಸೇವೆ ಮಾಡ್ಕೊಂಡು ತಾವಿದ್ದೀರಾ. ಈ ಒಬ್ಬ ರೈತಾಪಿ ಜನ ಏನಿರ್ತಾರೆ ಆ ಥರ ಸಾಧಾರಣವಾದಂಥ ಸರಳ ಸಜ್ಜನಿಕರ ಥರ ಇದ್ದೀರ ನೀವು. ನಿಜವಲ್ಲೂ ನಿಮ್ಮನ್ನು ಮಾಧ್ಯಮದವ್ರು ಗುರುತಿಸಿ ಅಲ್ಲದೆ ಏನೇನೋ ಮಾಡ್ತೀವಿ ನಾವು ಮಾಧ್ಯಮ. ನಾನು ಕೂಡ ಮಾಧ್ಯಮದಾಗ ಹೇಳ್ತಾ ಇದ್ದೀನಿ, ಏನೇನೋ ಯಾರನ್ನೋ ತೋರಿಸ್ತೀವಿ. ಕೆಲ್ಸಕ್ಕೆ ಬರೆದಂಥ ಜನಪ್ರತಿನಿಧಿಗಳನ್ನ, ಕೆಲ್ಸಕ್ಕೆ ಬರೆದಂಥ ಸಂಘ ಸಂಸ್ಥೆಯವ್ರನ್ನ, ಕೆಲವೊಂದು ಇದ್ದಾರೆ ಈ ಥರದವರು, ಅಂಥವ್ರನ್ನೆಲ್ಲ ನಾವು ತೋರಿಸ್ತೀವಿ. ನಿಜವಾಗ್ಲೂ ನೀವು ನಮ್ಮ ಕರ್ನಾಟಕದ ಆಸ್ತಿ ಸರ್. ನಾವು ನಿಮ್ಮನ್ನು ಉಳಿಸ್ಕೊಬೇಕು. ಎಂತ ಮಾತಾಡಿದ್ರಿ ನಿಜವಲ್ಲೂ ಈ ಥರ ಯಾರೂ ಮಾತಾಡಿಲ್ಲ. ಇದು ಈ ಮಾತು ಜನಗಳ ತಲುಪಿದ್ರೆ ನಿಮಗೂ ಒಂದು ಬರುತ್ತೆ ನೋಡಿ. ಇಲ್ಲ, ನನಗೇನು ಬಿಡೋದು ಬಿಡಿ ಸರ್. ನಿಮ್ಮ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಸಂದರ್ಶನ ಮಾಡಿದ್ದು ಇಷ್ಟರ ಮಾಡಿದ್ರೆ ಅನ್ನೋದು ಹೊಗಳಿಕೆ ಬರುತ್ತೆ. ಖಂಡಿತ ನನಗೆ ಹೊಗಳಿಕೆ ಬೇಡಿ. ಇಡೀ ಸಮಾಜ ಇವತ್ತು ಯಾವ ಥರ ಇದೆ ನೋಡಿ. ಒಂದು ಉದಾಹರಣೆ,
ಮೊನ್ನೆ ಮಾಲ್ ವಿಚಾರವಾಗಿ ರೈತನ ಪರವಾಗಿ ನಿಂತಂಥ ಮಾಧ್ಯಮ ಇವತ್ತು ನಿಮ್ಮ ಪರವಾಗಿ ನಿಲ್ಲೋ ಥರ ಕೂಡ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೆಂಕಟಮೂರ್ತಿಯವರೇ. ಹಾಗಾಗಿ ನಾನು ನಿಮ್ಮ ನಾಗರಾಜ್ ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಮಾತಾಡಿದಷ್ಟು ನನಗೆ ಇನ್ನೂ ಉತ್ಪ್ರೇಕ್ಷಕನಾಗಿ ಮಾತಾಡುವಂಥ ಒಂದು ಖುಷಿ. ಏಕೆಂದರೆ ಕೆಲವೊಂದು ದೈವಾಂತ ಸಂಬುತ್ತರು ಅಂತ ನಾವೇನು ಹೇಳ್ತೀವಿ ಅದಲ್ಲಿ ನಾನು ನಿಮ್ಮಲ್ಲೇ ಕೂಡ ಕಾಣ್ತಾ ಇದ್ದೀನಿ. ನಾನು ನೋಡಿಲ್ಲ, ಬಟ್ ಕೇಳ್ತಾ ಇದ್ದೀನಿ. ಇನ್ನು ನೋಡಿದಂತಹ ವ್ಯಕ್ತಿಗಳಿಗೆ ನಂಜನಗೂಡಲ್ಲಿರುವಂಥ ಸಾರ್ವಜನಿಕರಿಗೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಜನರ ನಿಮ್ಮ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ಇಲ್ಲಿ? ಜನಗಳೆಲ್ಲ ಇವರು ಈಗ ನೀವು ಬರ್ತಾ ಇರ್ತೀರಿ ಅಂದ್ಕೊಳ್ಳಿ, ಜನಗಳೇನಂತಾರೆ ಗೊತ್ತಾ, ಇವರು ಒಳ್ಳೆಯವರು, ಇವ್ರ ಬಗ್ಗೆ ಏನು ಮೈನಸ್ ಪಾಯಿಂಟ್ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಯಾರ ಕೇಳ್ತಾರೆ ಇವ್ರು ಹೆಂಗೆ ಅಂತ, ಎಲ್ಲರೂ ಒಂದೇ ಥರ ಮಾತಾಡ್ತಾರೆ ಹೊರತು ಇದು ವಿರುದ್ಧವಾಗಿ ಯಾರು ಮಾತಾಡಲ್ಲ. ಜಪಾನ್ಗೆ ಹೋಗ್ತೀನಿ ಅಂತಂದ್ರೆ ಇನ್ಯಾರೋ ಒಬ್ರು ಕೇಳಿದೆ, ಅವ್ನು ಜಪಾನ್ಗೆ ಹೋಗ್ತೀನಿ ಅಂತಿದ್ದಾನಲ್ಲ, ಹೋಗ್ತಾನ ಅಂತ ಅಂದ್ರೆ ಹೋಗ್ತಾರೆ. 3 ತಿಂಗಳಿಂದ ಹೇಳ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಜನಗಳಿಗೆ ಬಂದ್ಬಿಟ್ಟಿದೆ. 3 ತಿಂಗಳಲ್ಲ 6 ತಿಂಗಳಿಂದ ಹೇಳಿ ಹೋಗ್ತೀನಿ ಅಂದ್ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮ ನೋಡಿ ನಾವು ಕೂಡ ಇನ್ಸ್ಪೈರ್ ಆಗ್ತಾ ಇದ್ದೀನಿ. ನಾನು ಕೂಡ ಕೆಲವೊಂದು ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರಿಂದ ನಾನು ಕೂಡ ನಿಮ್ಮಂಥವ್ರ ಜೊತೆಲಿ ಇರಬೇಕು ಅನಿಸುತ್ತೆ. ತಮ್ಮ ನಂಬರ್ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಜೊತೆ ನಾನು ಇರ್ತೀನಿ, ನಿಕಟ ಸಂಪರ್ಕವಾಗಿ. ಇಡೀ ದೇಶ ನೀವು ಎಲ್ಲೇ ಸುತ್ತಿದ್ರು, ಒಂದು ನಿಮಿಷ, ಇಡೀ ದೇಶದಲ್ಲಿ ನೀವು ಎಲ್ಲೇ ಸುತ್ತಿದ್ರು ನನಗೂ ಕೂಡ ಹಲವಾರು ಭಾಷೆಗಳು ಬರುತ್ತೆ. ನಿಮ್ಮ ಜೊತೆ ನಾನು ಇರ್ತೀನಿ. ದಯವಿಟ್ಟು ನಿಮ್ಗೆ ಏನೇನ ಒಳ್ಳೇದಾಗಲಿ ಕಷ್ಟ ಆಗಲಿ, ನೀವು ಹೋಗುವಂಥ ಜಾಗದಲ್ಲಿ ನನಗೂ ಒಂದು ಸಾವು ವಿಶ್ರಮ ಟೈಮಲ್ಲಿ ನನಗೆ ಫೋನ್ ಮಾಡಿ. ಖಂಡಿತ. ಯಾಕೆಂದರೆ ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿದ್ದೀನಿ, ಹಲವಾರು ಇಡೀ ದೇಶದಲ್ಲಿ ಕೂಡ ನನಗೂ ಕಾಂಟ್ಯಾಕ್ಟ್ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಇವತ್ತೆಲ್ಲ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಂಟರ್ನೆಟ್ ಇದೆ. ಪ್ರತಿಯೊಂದು ಸಂಘ ಸಂಸ್ಥೆಗೂ ಇಂಟರ್ನೆಟ್ ಕನೆಕ್ಟ್ ಇರುತ್ತೆ. ನಿಮ್ಗೆ ಏನೇ ಅತ್ತಾಚುರಿ ಆಗಲಿ, ಒಳ್ಳೇದಾಗಲಿ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಅದಕ್ಕೆ ನಾನು ಹಲವಾರು ಪುರಾವೆಗಳು ಕೊಡ್ತೀನಿ. ಯಾಕೆಂದರೆ ಕೆಲವರೆಲ್ಲ ಕಾಲ್ನಡಿಗೆಯಲ್ಲಿ ಬಂದಿದ್ದರು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಕೆ. ಅವ್ರನ್ನೆಲ್ಲ ನಮ್ಮ ತಾಲೂಕಿಂದ ತಲುಪಿಸೋರ್ಗು ನಮ್ಮ ಜೊತೆಲಿದ್ದೆ. ಬೇಬಿ ಮಠದ ಗುರುಗಳು ಕಾಲ್ನಡಿಗೆಯಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ರು. ನಾನೆಲ್ಲೋ ಹೋಗ್ತಿದ್ದೆ, ಒಂದು ಸಣ್ಣ ಹಳ್ಳಿಯಲ್ಲಿ ಬರ್ತಾಯಿದ್ರು. ನನಗೆ ಗೊತ್ತಾಗ್ಬಿಡ್ತಿದ್ರು ಹೋಗ್ತಾವ್ರೆ ಅಂತ. ತಕ್ಷಣ ಅವ್ರಿಗೆಲ್ಲ ಏನು ಬೇಕು ಅವರು ನಮ್ಮ ತಾಲೂಕು ಬಿಡೋವರೆಗೂ ಕೂಡ ಅವ್ರ ಜೊತೆಲಿ ಫಾಲೋ ಮಾಡ್ತಾ ಇದ್ದೆ. ಆ ಥರ ಸನ್ನಿವೇಶಗಳು ಬೇಕಾದಷ್ಟಾಗಿದೆ. ಯಾಕೆಂದರೆ ನಮ್ಮ ಕೈಲಾಗಲ್ಲ, ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಿಮಗೊಂದು ಹಳ್ಳಿಲಿ ಸೇವೆ ಮಾಡೋದು ಸಾಕು. ನಾವು ಅರ್ಥ ಐತೆ. ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ, ಗುಂಡಣ್ಣ ಅಂತ, ಇಲ್ಲಿ ಅಮ್ಮಚವಾಡಿಲಿದ್ದಾರೆ. ಅವರೇ ನಮಗೆ ಮೂಲ ಸೈಕಲ್ ಹೊಡೆಯೋದು, ಈಜು ಹೊಡೆಯೋದು, ಇದಕ್ಕೆಲ್ಲ ಹೇಳ್ಕೊಟ್ಟಿದ್ದು. ನಮ್ಮ ಗುರು ಇದ್ದಂಗೆ. ಅಮ್ಮಚವಾಡಿ ನೋಡಿದ್ದೀನಿ ನಾನು. ಅಮ್ಮಚವಾಡಿಲಿ 15 ದಿನ ಇದ್ದೆ ನಾನು. ಇನ್ನೊಬ್ರು ನಮ್ಮ ಸ್ನೇಹಿತರು ಲಿಂಗಾಯತರ ಮನೇಲಿ 15 ದಿನ ಊಟ ಮಾಡಿದ್ದೀನಿ ಅಮ್ಮಚವಾಡಿ. ನಾನು ಕೂಡ ಹಲವಾರು ಹಲವಾರು ರಾಜ್ಯಗಳೆಲ್ಲ ಹೋಗಿ ಬಂದಿದ್ದೀನಿ, ಹಲವಾರು ಭಾಷೆಗಳನ್ನ ಕಲ್ತ್ಕೊಂಡಿದ್ದೀನಿ. ಬಟ್ ನಿಮ್ಮನ್ನು ನೋಡಿ ನಾನು ಇನ್ಸ್ಪೈರ್ ಆಗಬೇಕು. ಮತ್ತು ಎಲ್ಲ ಮಾಧ್ಯಮದವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮದವರೇ, ನಾನು ನಿಮ್ಮ ನಾಗರಾಜ್ ಮಾತಾಡ್ತಿರೋದು. ಇಂಥ ಸಾಧಕರನ್ನ ದಯವಿಟ್ಟು ಕರೆದು ಒಂದು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಸಂದರ್ಶನ ಮಾಡಿ. ಇಂಥವ್ರು ನೋಡಿ ಬೇರೆಯವರು ಕೂಡ ಇನ್ಸ್ಪೈರ್ ಆಗ್ತಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಇಂಥವ್ರು ನೋಡಿ. ಇವತ್ತು ನಾವು ಬೇರೆ ಜಪಾನು, ಟೋಕಿಯೋ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಪಟುಗಳು ಹಂಗೆ ಹಿಂಗೆ ಅಂತ ನಾವು ತೋರಿಸ್ತೀವಿ. ಅದು ನಿಜ ವೇಸ್ಟ್ ಅದು. ಯಾಕೆಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಗ್ರಾಮಗಳಲ್ಲಿ ಇಂಥ ಪಟುಗಳು ಎಷ್ಟೋ ಜನ ಇದ್ದಾರೆ. ನಾವು ಮಾಧ್ಯಮದವರು ನಾವು ಗುರುತಿಸ್ಬೇಕಂತ ಮುಖ್ಯ ಕರ್ತವ್ಯ ಅದು. ದಯವಿಟ್ಟು ಇದು ಯಾರೆಲ್ಲ ಆಡಿಯೋ ಕೇಳಿಸ್ಕೊತೀರಾ, ದಯವಿಟ್ಟು ತಮ್ಮ ನಂಬರ್ ಹೇಳಿ. ಏನೇನ ಅವ್ರೇನು ಸಹಾಯ ಕೇಳಲ್ಲ, ನಿಮ್ಮನ್ನು ನಂಬರ್ ಕೇಳಿಸ್ಕೊಳ್ಳಿ ಅಷ್ಟೇ. ಪ್ರೀತಿಯಿಂದ ಮಾತಾಡಿ, ಅವ್ರಿಗೆ ಧೈರ್ಯ ತುಂಬಿ. ನಿಮ್ಗೆ ದುಡ್ಡು ಅವ್ರಿಗೆ ಬೇಕಾಗಿಲ್ಲ. ಸರ್, ತಮ್ಮ ನಂಬರ್ ಹೇಳಿ. ನನ್ನ ಹೆಸರು 761 94 92 861 ಮೊಬೈಲ್. ಮತ್ತೊಮ್ಮೆ ಹೇಳಿ. 761 94 92 861. ಓಕೆ. ಹಾಗಾಗಿ ಎಷ್ಟು ಸರಳವಾಗಿದ್ದೀರಾ, ನಿಜವಲ್ಲೂ ಖುಷಿ ಆಗುತ್ತೆ ನಮಗೆ. ನಮ್ಮ ಗುಂಡಣ್ಣ ಅಂತೆಲ್ಲ ಅವ್ರಿಗೆ ಒಂದು ಕಳಿಸ್ಕೊಡಿ. ಖಂಡಿತ ಕಳಿಸ್ಕೊಡ್ತೀವಿ. ಇಡೀ ರಾಜ್ಯಕ್ಕೆ ಕಳಿಸ್ಕೊಡ್ತೀನಿ. ನನ್ನ ಹತ್ರ 400 ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಅಷ್ಟು ಜನಕ್ಕೂ ಪುಣ್ಯಾತ್ಮರು ಯಾರನ್ನ ಒಂದು ಇದ್ರ ಬಗ್ಗೆ ತಮ್ಮ ಬಗ್ಗೆ ನೋಡಿ ಕೇಳಿದರೆ ನೋಡಿದರೆ, ಅಥವಾ ಮುಂದೆ ಕೇಳಲಿಲ್ಲ ಅಂದರೂ ಇದೊಂದು ಇನ್ಸ್ಪೈರ್ ಆಗಲಿ. ಎಷ್ಟೋ ಮಕ್ಕಳು, ಎಷ್ಟೋ ಸ್ಪೋರ್ಟ್ಸ್ ಮ್ಯಾನ್ಗಳು ತಮ್ಮೊಂದು ಇನ್ಸ್ಪೈರ್ ಆಗಿ ಕೆಲಸ ಮಾಡಲಿ. ಈ ಥರ ನೀವು ಸಂದೇಶ ಕಳಿಸ್ತಾ ಇರೋದು ಬಾಣ ಹೊಡೆದಂಗೆ ಹೊಟ್ಟೋಗುತ್ತೆ. ಖಂಡಿತ ಅದೊಳಗೆ ಹೋಗುತ್ತೆ. ಹೌದೌದು, ಹೋಗ್ಬೇಕು. ಯಾಕೆಂದರೆ ನಮ್ಮ ರಾಜ್ಯನ, ನಮ್ಮ ದೇಶನ, ನಮ್ಮ ಊರನ್ನ ನಾವೇನೋ ತಿಳ್ಕೊಂಬಿಟ್ಟಿದ್ದೀವಿ. ಬಟ್ ನಮ್ಮ ದೇಶ, ನಮ್ಮ ರಾಜ್ಯ, ಅಲ್ಲಿರೋಂಥ ಎಲ್ಲ ಪ್ರತಿಯೊಬ್ಬರು ಕೂಡ ಅಗಾಧ ಶಕ್ತಿ ಇರೋವಂಥವ್ರು. ನಮ್ಮ ದೇಶದ ಅಗಾಧ ಶಕ್ತಿ, ಅದನ್ನು ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮನ್ನು ಮರಿಮಾಚಿ ಬೇರೆ ಬೇರೆ ದೇಶದೆಲ್ಲ ತೋರಿಸಿದ್ವಿ. ಅಥ್ಲೆಟಿಕ್ಸ್ ತೋರಿಸ್ತೀವಿ, ಆಯಿತಾ, ಲೈವ್ ನೋಡಿ, ಅಥ್ಲೆಟಿಕ್ಸ್ ನೋಡಿ, ಆಯಿತಾ. ಅವಶ್ಯಕತೆ ಇಲ್ಲ. ನಮ್ಮ ಊರಲ್ಲಿ, ನಮ್ಮ ಗ್ರಾಮದಲ್ಲಿರುವಂಥ ಕ್ರೀಡಾಪಟುಗಳು, ಎಲ್ಲ ಥರ ದಾರ್ಶನಿಕರು ಯಾರೇ ಇರಲಿ, ಅವ್ರನ್ನ ನಾವು ತೋರಿಸೋಂಥ ಕೆಲಸ ನಾವು ಮಾಡಬೇಕು. ಇಷ್ಟು ಚಿಕ್ಕ ಒಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ, ತಾವು ಆಡಿಯೋ ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಿಜವಾಗ್ಲೂ ವೆಂಕಟೇಶ್ ಮೂರ್ತಿಯವರೇ, ಕೇವಲ ಬರೀ ಅರ್ಧ ಗಂಟೆ ಅಷ್ಟೇ. ನಾನು ನಿಮ್ಮನ್ನು ಮಾತಾಡ್ತಾನೆ ಇರಬೇಕು ಅಂತ ಗಂಟೆ